ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. JDS ವರಿಷ್ಠ HD ದೇವೇಗೌಡ ಯೂ ಟರ್ನ್ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರಿನ JDS ಕಚೇರಿನಲ್ಲಿ ಪ್ರೆಸ್ ಮೀಟ್ ಮಾಡಿ JDS ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿದ್ದು ದೇವೇಗೌಡ. ಈಗ ಅದೇ ದೇವೇಗೌಡ ಅದೇ JDS ಕಚೇರಿನಲ್ಲಿ ಮಾತನಾಡ್ತಾ JDS ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJP ಜೊತೆ ಮೈತ್ರಿ ಮಾಡಿಕೊಳ್ಳಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ದೇವೇಗೌಡ ಈ ರೀತಿ ಹೇಳಿದ್ದಾರೆ ಅಂದರೆ ಏನೋ ಲೆಕ್ಕಾಚಾರಿ ಹಾಕಿ ಹೇಳಿರ್ತಾರೆ, ಅದರ ಯಾವ ಅನುಮಾನವೂ ಇಲ್ಲ. ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ದೇವೇಗೌಡ ಅವರ ಯೂ ಟರ್ನ್ಗೆ 2 ಕಾರಣಗಳಿವೆ ಅಂತ ಗೊತ್ತಾಗ್ತಿದೆ. ನಂಬರ್ 1, ದೇವೇಗೌಡ ರಾಜ್ಯಸಭೆಗೆ ಹೋಗುವುದು. ದೇವೇಗೌಡ ಈ ವಯಸ್ಸಿನಲ್ಲಿ ಅಂದರೆ ಈಗ ಅವ್ರಿಗೆ 92 ವರ್ಷ, ಮೇ 18ಕ್ಕೆ 93 ವರ್ಷ ಆಗುತ್ತೆ. ಅವರ ರಾಜ್ಯಸಭಾ ಅವಧಿ ಮುಗಿಯೋದು ಜೂನ್ ವೇಳೆಗೆ. ಅಷ್ಟೊತ್ತಿಗೆ 93ನೇ ವಯಸ್ಸಿನಲ್ಲಿ ದೇವೇಗೌಡ ರಾಜ್ಯಸಭೆಗೆ ಯಾಕೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ನಿಮಗೆ ಬರಬಹುದು. ಅದಕ್ಕೆ ನೀವು ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಮಾಡ್ಬೋದು. ಅಧಿಕಾರದ ಆಸೆ ಅಂತ ಮಾಡ್ಬೋದು, ಅಥವಾ ಅವರ ಕಾಳಜಿ ಅಂತಲೂ ಕೂಡ ಹೇಳ್ಬೋದು. ಅವರ ಅಭಿಮಾನಿಗಳು ಅವ್ರ ಮೇಲೆ ಮೃದು ಧೋರಣೆ ಹೊಂದಿರುವಂಥವ್ರು. ಒಟ್ಟಿನಲ್ಲಿ 93ನೇ ವಯಸ್ಸಿನಲ್ಲಿ ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. 93ನೇ ವಯಸ್ಸಿಗೆ ಅಂದರೆ ರಾಜ್ಯಸಭೆಯ ಅವಧಿ 6 ವರ್ಷ, ಅಂದರೆ 99 ವರ್ಷವರೆಗೂ ಕೂಡ ದೇವೇಗೌಡ ರಾಜಕೀಯವಾಗಿ ಸಕ್ರಿಯವಾಗಿರಬೇಕು ಅಂತ ನಿರ್ಧರಿಸಿದ್ದಾರೆ. ಮತ್ತೆ ಯಾಕಿಷ್ಟೆಲ್ಲ ತಯಾರಿ ಅಂತಂದರೆ, ಇದೇ ಜೂನ್ ವೇಳೆಗೆ ರಾಜ್ಯದಲ್ಲಿ 4 ರಾಜ್ಯಸಭಾ ಸ್ಥಾನಗಳು ಖಾಲಿ ಆಗ್ತವೆ. ಅದರಲ್ಲಿ ಒಂದು ದೇವೇಗೌಡ ಈಗಿರುವಂಥ ಸ್ಥಾನ. ಅದೇ ಸ್ಥಾನಕ್ಕೆ ಮತ್ತೆ ಬರಬೇಕು ಅನ್ನುವಂಥದ್ದು ಅವರ ಪ್ರಯತ್ನ. 4ರಲ್ಲಿ 3 ಕಾಂಗ್ರೆಸ್ಗೆ ಹೋಗ್ಬಿಡ್ತವೆ, 1 BJPಗೆ ಹೋಗುತ್ತೆ. JDSಗೆ ಅಷ್ಟು ಸಂಖ್ಯೆಯ ಶಾಸಕರು ಇಲ್ಲ. BJP ಬೆಂಬಲದಿಂದ ದೇವೇಗೌಡ ರಾಜ್ಯಸಭೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಅದೇ ಕಾರಣಕ್ಕೆ ಅವರೀಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJP ಜೊತೆ ಮೈತ್ರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಈ ಮಾಹಿತಿಯನ್ನು ಕೊಡ್ತಿರುವಂಥವರು BJPಯ ನಾಯಕರು. ದೇವೇಗೌಡ ಮತ್ತೆ ರಾಜ್ಯಸಭೆಗೆ ಹೋಗಬೇಕು ಅಂತ ಅಂದ್ಕೊಂಡಿರುವ ಕಾರಣಕ್ಕೋಸ್ಕರನೇ ಇತ್ತೀಚೆಗೆ JDS ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿದಂತಹ ದೇವೇಗೌಡ ಈಗ BJP ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಥವಾ ಮೈತ್ರಿಗೆ ಸಿದ್ಧ ಅಂತ ಹೇಳ್ತಿದ್ದಾರೆ ಅನ್ನುವಂಥದ್ದು BJP ನಾಯಕರ ವರ್ಷನ್. ಮತ್ತು ನಾವು ಬೇರೆ ಬೇರೆ ಕಡೆ ಕ್ರಾಸ್ ಚೆಕ್ ಮಾಡಿದ್ರೆ, ಅಂದರೆ JDS ನಾಯಕರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಿದ್ರೆ, ನಿಜಕ್ಕೂ ಮತ್ತೆ ದೇವೇಗೌಡ ರಾಜ್ಯಸಭೆಗೆ ಹೋಗುವಂತಹ ಉತ್ಸಾಹವನ್ನು ಉಳಿಸ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಅವರ ಆಪ್ತ ಬಳಗವನ್ನು ಅವರಿಂದ ಮಾಹಿತಿ ಸಂಗ್ರಹಿಸಲಿಕ್ಕೆ ಪ್ರಯತ್ನ ಪಟ್ಟರೆ, ಹೌದು, ದೇವೇಗೌಡ ಇನ್ನೂ ಆ ಉತ್ಸಾಹವನ್ನು ಆಸೆಯನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಇದು ಒಂದು ಕಾರಣ ಆಯ್ತಾ. ದೇವೇಗೌಡ ಹಾಕೊಂಡಿರುವಂತಹ ಇನ್ನೊಂದು ಲೆಕ್ಕಾಚಾರ ಏನು ಅಂತಂದ್ರೆ, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJPಗೆ ಹೆಚ್ಚು ಸ್ಥಾನಗಳನ್ನು ಬಿಟ್ಕೊಟ್ಟು ರಾಜ್ಯಸಭೆಗೆ ಹೋಗಿ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ಹೆಚ್ಚಿನ ಸೀಟುಗಳನ್ನು ಕೊಡಿ ಅಂತ ಕೇಳೋಣ. ಈ ಹಿನ್ನೆಲೆಯಲ್ಲಿ ನಾವು BJPಯ ರಾಷ್ಟ್ರೀಯ ನಾಯಕರಾದಂತಹ ಮೋದಿ ಮತ್ತು ಅಮಿತ್ ಶಾ ಜೊತೆ ಮಾತನಾಡೋಣ. ಸ್ಥಳೀಯ ನಾಯಕರು ಹೇಗೂ ಒಪ್ಪಲ್ಲ, ಇವರನ್ನು ಬಿಟ್ಟಾಕಿ ರಾಷ್ಟ್ರೀಯ ಮಟ್ಟದಲ್ಲಿ ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣ. ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಂಬರ್ 1 ನಾವು ಮೈತ್ರಿ ಮಾಡ್ಕೊಂಡಿದ್ದೇವೆ ಅಂತ ಅವ್ರಿಗೆ ಹೇಳಬೇಕು. ನಂಬರ್ 2 ಹೆಚ್ಚು ಸ್ಥಾನಗಳನ್ನು ನಿಮಗೆ ಬಿಟ್ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಸ್ಥಳೀಯ ಸಂಸ್ಥೆಗಳಲ್ಲಿ JDS ಮತ್ತು BJPಯ ಮೈತ್ರಿಗೆ ರೆಡಿ ಅನ್ನುವಂಥ ಸಂದೇಶವನ್ನು ದೇವೇಗೌಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನಾನು ಆಗೊಂದು ಮಾತು ಹೇಳಿದೆ, ಇದು BJP ನಾಯಕರಿಂದ ಬರ್ತಿರುವಂಥ ಮಾಹಿತಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ JDS ವರ್ಷನ್ ಏನು ಗೊತ್ತಾ, JDS ನಾಯಕರು ಏನು ಹೇಳ್ತಾರೆ ಗೊತ್ತಾ, ಅವರು ಹೇಳೋದೇನು ಅಂದರೆ, ಒಂದೊಮ್ಮೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ JDS BJP ಜೊತೆ ಕೈ ಜೋಡಿಸಿ BJPಗೆ ಹೆಚ್ಚಿನ ಸೀಟುಗಳನ್ನು ಬಿಟ್ಕೊಟ್ಬಿಟ್ರೆ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗುತ್ತೆ. ಯಾಕೆಂದರೆ ಸ್ಥಳೀಯವಾಗಿ ಪ್ರಾಬಲ್ಯ ಇರುವಂಥ ಕಡೆ
JDSನ ತಾಲೂಕ್ ಪಂಚಾಯತ್ ಸದಸ್ಯ ಆಗ್ಲಿಕ್ಕೆ ಅವಕಾಶ ಇರುತ್ತೆ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ಲಿಕ್ಕೆ ಅವಕಾಶಗಳು ಇರ್ತವೆ, ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ನಡೆದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿಕ್ಕೆ ಇರ್ತವೆ. ಅದು ಚಿಹ್ನೆ ಮೇಲೆ ನಡೆಯಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಬಿಜೆಪಿ ಜೊತೆ ಹೋಗಿ ಅವ್ರಿಗೆ ಸೀಟ್ಗಳನ್ನ ಬಿಟ್ಕೊಟ್ಬಿಟ್ರೆ JDS ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗುತ್ತೆ. ದೇವೇಗೌಡ ತಮ್ಮ ಅಧಿಕಾರದ ಆಸೆಗೆ ಕಾರ್ಯಕರ್ತರನ್ನ ಬಲಿ ಕೊಡ್ತಿದ್ದಾರೆ ಅನ್ನುವಂಥ ಅಸಮಾಧಾನ JDSನ ಒಳಗಡೆ. ಅವ್ರು ಯಾರು ಕೂಡ ಓಪನ್ ಆಗಿ ಇದನ್ನು ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಯಾಕಂದ್ರೆ ಆ ಥರದ ಒಂದು ವ್ಯವಸ್ಥೆ JDSನಲ್ಲಿ ಇಲ್ಲ. ಆದರೆ ಆ ಥರದ ಆತಂಕ, ಅಸಮಾಧಾನ ಇದೆ. ಅದನ್ನು ಅವರು ಆಫ್ ದ ರೆಕಾರ್ಡ್ ಅಥವಾ ಖಾಸಗಿಯಾಗಿ ಮಾತಾಡ್ತಾ ಹೇಳ್ತಾರೆ. ಸೊ ಈ ಎರಡು ಕಾರಣಕ್ಕೆ, ಒಂದು ರಾಜ್ಯಸಭೆಯ ಕಾರಣಕ್ಕೆ, ಇನ್ನೊಂದು ಅಸೆಂಬ್ಲಿ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಪಡ್ಕೋಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಇತ್ತೀಚೆಗೆ JDS ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಂತ ಹೇಳಿದ್ದ ದೇವೇಗೌಡ ಈಗ ಬಿಜೆಪಿ ಜೊತೆಗೆ ಮೈತ್ರಿಗೆ ಸಿದ್ಧ ಅಂತ ಹೇಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಇನ್ನೂ ಯಾವ ರೀತಿ ಟರ್ನ್ ಪಡ್ಕೊಳುತ್ತೋ ನೋಡೋಣ. ಬಟ್ ಸದ್ಯಕ್ಕೆ ಆಗ್ತಿರುವಂಥ ಅಪ್ಡೇಟ್ ಇಷ್ಟು. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಜೊತೆಗೆ ದೇವೇಗೌಡ ರಾಜ್ಯಸಭೆಗೆ ಹೋಗ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡ್ ಬರ್ತಿದೆ, ಮತ್ತು ಆ ಥರದ ಒಂದು ಸಣ್ಣ ಚರ್ಚೆ ನಡೀತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ. ಮತ್ತು ಬುಕ್ ಇನ್ ಕನ್ನಡ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.